ನಮಸ್ಕಾರ ಸ್ನೇಹಿತರೆ. ಸ್ಪೋರ್ಟ್ಸ್ 2026 ಸಮಗ್ರ ಶಿಕ್ಷಣ ಕರ್ನಾಟಕದ ಸ್ಪೋರ್ಟ್ಸ್ ಲಾಗಿನ್ನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಎಂದರೆ PE ಟೀಚರ್ ಅವರನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ದೈಹಿಕ ಶಿಕ್ಷಣ ಶಿಕ್ಷಕರ ನೋಂದಣಿಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪ್ ಓಪನ್ ಮಾಡಿ ಸರ್ಚ್ನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಮೊದಲೇ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಸ್ಪೋರ್ಟ್ಸ್ ಕೆಳಗೆ ಲಾಗಿನ್ ಅಕ್ಷರಗಳಿವೆ. ಲಾಗಿನ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸ್ಪೋರ್ಟ್ಸ್ ಇಂಟರ್ಫೇಸ್ ಪೇಜ್ ಬರ್ತದೆ. ಮೇಲ್ಗಡೆ ಬಲಗಡೆ ಟಾಪಲ್ಲಿ ಲಾಗಿನ್ ಅಂತ ಗ್ರೀನ್ ಕಲರ್ ಬಟನ್ ಇದೆ. ಲಾಗಿನ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಪೇಜ್ ತೆರೆದುಕೊಳ್ಳುತ್ತದೆ. ಎಂಟರ್ ಯುವರ್ ಯೂಸರ್ ನೇಮ್ನಲ್ಲಿ ನಿಮ್ಮ ಶಾಲೆಯ ಯುಡಾಯ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಪಾಸ್ವರ್ಡ್ನಲ್ಲಿಯೂ ಕೂಡ ನಿಮ್ಮ ಶಾಲೆಯ ಯುಡಾಯ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಕ್ಯಾಪ್ಚಾ ಸ್ಥಳದಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಫಿಲ್ ಮಾಡಿ. ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಪೇಜ್ ಬರ್ತದೆ ಅಥವಾ ಹೋಮ್ ಪೇಜ್ ಬರ್ತದೆ. ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಮತ್ತು ನಿಮ್ಮ ಶಾಲೆಯ ಯುಡಾಯ್ ಸಂಖ್ಯೆ ರೆಡ್ ಕಲರ್ನಲ್ಲಿ ಶೋ ಆಗ್ತಿರ್ತದೆ ಮತ್ತು ಇಲ್ಲೆಲ್ಲ ಬಟನ್ಗಳಿವೆ. ಮತ್ತು ಇಲ್ಲಿ ನೀವು PE ಟೀಚರ್ ಅವರನ್ನು ನೀವು ರಿಜಿಸ್ಟ್ರೇಷನನ್ನು ಮಾಡಬೇಕಾದ್ರೆ PE ಟೀಚರ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ನಿಮ್ಮ ಸ್ಕೂಲ್ ನೇಮ್ನೊಂದಿಗೆ PE ಟೀಚರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ತೆರೆದುಕೊಳ್ಳುತ್ತದೆ. ಈ ಒಂದು ಫಾರ್ಮ್ನಲ್ಲಿ ಮೊದಲಿಗೆ ನೀವು PE ಟೀಚರ್ KGID ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಈ ಒಂದು ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ನೇಮ್ ಎಂಟರ್ ಮಾಡಿ. ಫಾದರ್ ನೇಮ್ ಬಾಕ್ಸಲ್ಲಿ ಫಾದರ್ ನೇಮನ್ನು ಎಂಟರ್ ಮಾಡಿ. ಜೆಂಡರ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ ಜೆಂಡರ್ ಸೆಲೆಕ್ಟ್ ಮಾಡಿಕೊಳ್ಳಿ. ಡೆಸಿಗ್ನೇಷನ್ ಸೆಲೆಕ್ಟ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೋಚ್ ಮ್ಯಾನೇಜರ್ ಅಂತ ಇರುತ್ತೆ. PE ಟೀಚರ್ ಆದವರನ್ನು ಕೋಚ್ ಅಂತ ನಾವು ಇಲ್ಲಿ ಅವರ ಒಂದು ಡೆಸಿಗ್ನೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಕೋಚ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಇಲ್ಲಿ PE ಟೀಚರ್ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ನಿಂದ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಿಕೊಳ್ಳಿ. ನಂತರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ನಂತರ PE ಟೀಚರ್ ಅವರ ಇತ್ತೀಚಿನ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಫೋಟೋ ಮುಂದೆ ಚೂಸ್ ಫೈಲ್ ಬಟನ್ ಇದೆ, ಕ್ಲಿಕ್ ಮಾಡಿ. PE ಟೀಚರ್ ಅವರ ಫೋಟೋವನ್ನು ಈ ಮೊದಲೇ ನೀವು ಏನು ಮಾಡಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ನಿಮ್ಮ ಮೊಬೈಲ್ನ ಗ್ಯಾಲರಿಯಲ್ಲಿ ಸೇವ್ ಇಟ್ಕೊಂಡಿರಿ. ಮತ್ತು ಆ ಒಂದು ಫೋಟೋ ಫೈಲ್ ಸೈಜು 50 KB ಒಳಗಡೆ ಇರುವಂತೆ ನೀವು ಫೋಟೋ ಒಂದು ಕಾಂಪ್ರೆಸ್ ಮಾಡಿ ರೆಡಿ ಇಟ್ಕೊಳ್ಳಿ. ಸೊ ಈಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ನ ಗ್ಯಾಲರಿ ಓಪನ್ ಆಗುತ್ತೆ. PE ಟೀಚರ್ ಫೋಟೋ ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಫೋಟೋ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಫೋಟೋ ಬಾಕ್ಸಲ್ಲಿ ಫೋಟೋ ಬಂದು ಕೂರುತ್ತೆ. ನಂತರ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಬಹುದು PE ಟೀಚರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ನಿಮಗೆ ಸಕ್ಸಸ್ಫುಲಿ ಮೆಸೇಜ್ ಒಂದು ಪಾಪಲ್ಲಿ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ PE ಟೀಚರ್ ರಿಜಿಸ್ಟ್ರೇಷನ್ ಆಯಿತು. ಇನ್ನು ನಾವು ಮ್ಯಾನೇಜರ್ ಅವರನ್ನು ರಿಜಿಸ್ಟರ್ ಮಾಡಬೇಕು. ನೋಡಿ, ನಾವು ನಮ್ಮ ಸ್ಟೂಡೆಂಟನ್ನು ಈ ಒಂದು ಸ್ಪೋರ್ಟ್ಸ್ನಲ್ಲಿ ನಾವು ಕ್ಲಸ್ಟರ್ ಹಂತಕ್ಕೆ ಮೂವ್ ಟು ಕ್ಲಸ್ಟರ್ ಅಥವಾ ಪುಷ್ ಟು ಕ್ಲಸ್ಟರ್ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ PE ಟೀಚರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಜೊತೆಗೆ ಮ್ಯಾನೇಜರ್ ಅವರನ್ನು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಸೊ ನಾನೀಗ PE ಟೀಚರನ್ನು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿದೆವು. ಈಗ ನಾವು ಮ್ಯಾನೇಜರ್ ಅವರನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ಮ್ಯಾನೇಜರ್ ಅವರ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇಲ್ಲಿ ಸಪ್ರೇಟ್ ಮ್ಯಾನೇಜರ್ ರಿಜಿಸ್ಟ್ರೇಷನ್ ಮಾಡಲು ಬಟನ್ ಇರುವುದಿಲ್ಲ. ನಾನಿಲ್ಲಿ PE ಟೀಚರ್ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. PE ಟೀಚರ್ ಈ ಒಂದು ಆಪ್ಷನ್ ಮೇಲೆ ಅಥವಾ ಈ ಒಂದು ಬಟನ್ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಮತ್ತೆ ನಮ್ಮ ಸ್ಕೂಲ್ ನೇಮ್ ಮತ್ತು ನಮ್ಮ ಇಲ್ಲಿ PE ಟೀಚರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇರುತ್ತೆ. ಮ್ಯಾನೇಜರ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಕೂಡ ಇದು ಫಾರ್ಮ್ ನೇಮು PE ಟೀಚರ್ ರಿಜಿಸ್ಟ್ರೇಷನ್ ಅಂತಾನೆ ಫಾರ್ಮ್ ಅಂತಾನೆ ಇರುತ್ತೆ. ಬಟ್ ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ನೋಡಿ ಡೆಸಿಗ್ನೇಷನ್ನಲ್ಲಿ ಇಲ್ಲಿ ಏನು ಮಾಡಬೇಕಾಗುತ್ತೆ, ಈ ಫಾರ್ಮ್ನಲ್ಲಿ ಸೆಲೆಕ್ಟ್ನಲ್ಲಿ ಜಸ್ಟ್ ಕೋಚ್ ಬದಲಿಗೆ ಮ್ಯಾನೇಜರ್ ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮ್ಯಾನೇಜರ್ ಅನ್ನೋ ಡೀಟೇಲ್ಸನ್ನು ಆ್ಯಡ್ ಮಾಡ್ಬೋದು. ಈಗ ನಾವು ಮ್ಯಾನೇಜರ್ ಅವರ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಾವು ಯಾರನ್ನ ಮ್ಯಾನೇಜರ್ ಅಂತ ನಾವು ಗೊತ್ತು ಮಾಡ್ಕೊಂಡಿದ್ದೇವೋ ಆ ಒಬ್ಬ ಟೀಚರ್ ಅವರ KGID ನಂಬರನ್ನು ನಾವಿಲ್ಲಿ KGID ಆರ್ ರೆಫರೆನ್ಸ್ ನಂಬರ್ ಬಾಕ್ಸ್ ಮುಂದೆ ಇರುವಂಥ ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ನೇಮ್ ಬಾಕ್ಸಲ್ಲಿ ನೇಮ್, ಫಾದರ್ ನೇಮ್, ಜೆಂಡರ್,
ಈ ಎಲ್ಲ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕು. ಮತ್ತು ಡೆಸಿಗ್ನೇಷನ್ನಲ್ಲಿ ಮ್ಯಾನೇಜರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಮತ್ತು ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅಪ್ಲೋಡ್ ಫೋಟೋನಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜರ್ ಆಗಿ ನಾವು ಯಾರನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವೋ ಅವರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಈ ಮುಂಚೆನೇ ನಾವು ಮೊಬೈಲ್ ಮೂಲಕ ಫೋಟೋ ತೆಗೆದು ಗ್ಯಾಲರಿಯಲ್ಲಿ ಸೇವ್ ಇಟ್ಕೊಂಡಿರಬೇಕು. ಫೋಟೋ ಫೈಲ್ ಸೈಜು 50 KB ಒಳಗಡೆ ಇರಬೇಕು. ಸೊ ಮ್ಯಾನೇಜರ್ ಅವರ ಫೋಟೋ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಫೈಲ್ಸ್ ಕ್ಲಿಕ್ ಮಾಡ್ತೇನೆ. ಸೊ ಈಗ ಗ್ಯಾಲರಿ ಓಪನ್ ಆಯಿತು, ಮೊಬೈಲ್ನ ಗ್ಯಾಲರಿ. ಸೊ ಈ ಗ್ಯಾಲರಿಯಿಂದ ಮ್ಯಾನೇಜರ್ ಆಗಿ ನಾವು ರಿಜಿಸ್ಟ್ರೇಷನ್ ಮಾಡ್ತಿರ್ತಕ್ಕಂತಹ ಮ್ಯಾನೇಜರ್ ಅವರ ಫೋಟೋವನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸೊ ಫೋಟೋ ಬಾಕ್ಸಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡ ಫೋಟೋ ಬಂದು ಕೂರುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಮ್ಯಾನೇಜರ್ ಅವರ ರಿಜಿಸ್ಟ್ರೇಷನ್ ಆಯಿತು, ಬಟ್ ಇಲ್ಲಿ PE ಟೀಚರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಆದರೆ ನಾವು ಮ್ಯಾನೇಜರ್ ಡೆಸಿಗ್ನೇಷನ್ ಸೆಲೆಕ್ಟೆಡ್ ಮಾಡ್ಕೊಂಡಿರೋದ್ರಿಂದ ಮ್ಯಾನೇಜರ್ ರಿಜಿಸ್ಟ್ರೇಷನ್ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ನಾವು ಗರ್ಲ್ಸ್ಗೆ ಓರ್ವ ಮ್ಯಾನೇಜರ್ ಆಗಿ ಲೇಡೀಸ್ ಟೀಚರ್ ಅವರನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದರ ಒಂದು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ವಿಧಾನ ಸೇಮ್ ಈಗ ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡಿದೆವೋ ಇದೇ ಒಂದು ವಿಧಾನವನ್ನು ಅನುಸರಿಸಿ ನಾವು ರಿಜಿಸ್ಟ್ರೇಷನನ್ನು ಮಾಡ್ಬೋದಾಗಿರುತ್ತದೆ. ಇದಾಗಿತ್ತು ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಸ್ಪೋರ್ಟ್ಸ್ ಪೋರ್ಟಲ್ಗೆ ನಾವು ಲಾಗಿನ್ ಆಗುವ ಮೂಲಕ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೋಂದಣಿ ಮತ್ತು ಮ್ಯಾನೇಜರ್ ಅವರ ನೋಂದಣಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.